ನನ್ನ ಹೆಸರು ಕೆ ಎಂ ಅನಂತ ಕೀರ್ತಿ, ದ್ರಾವಿಡ ವಿಮೋಚನಾ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಿನ್ನೆ ದಿನ ಮಾಲೂರಿನ ಶಾಸಕರಾದಂಥ ನಂಜೇಗೌಡರು ಮಾತನಾಡ್ತಾ DCC ಬ್ಯಾಂಕ್ನಲ್ಲಿ ತುಂಬ ಅಲ್ಲೋಲ ಕಲ್ಲೋಲವಾಗಿದೆ, ನಾನು ಇಷ್ಟೊಂದು ಕಲ್ಲೋಲವಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಏನು ಈಗ ಬ್ಯಾಂಕ್ ಅವನತಿಗೆ ಕಾರಣವಾಗಿದೆ, ಅದಕ್ಕೆ ನೇರವಾಗಿ ಇದ್ದಂಥ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಕಾರಣ ಅಂತ ಹೇಳ್ತಿದ್ದಾರೆ. ನಂಜೇಗೌಡರು ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಇನ್ನೊಂದು ಸಂಸ್ಥೆಯ ಮೇಲೆ ಆರೋಪ ಮಾಡಬೇಕಂತಂದರೆ ತಾವು ಎಷ್ಟು ಶುದ್ಧಾಸ್ತರು, ಎಷ್ಟು ಶುದ್ಧವಾಗಿದ್ದೀನಿ ಅನ್ನೋದನ್ನು ಅವರು ಮನ್ನಾ ಮಾಡಿಕೊಳ್ಬೇಕು. ಇದೇ ಅವ್ರ ಜೊತೆಯಲ್ಲಿ ನಿನ್ನೆ ಬಂದಿದ್ದಂಥ SN ನಾರಾಯಣ ಸ್ವಾಮಿಯವರು, ಬಂಗಾರಪೇಟೆ ಶಾಸಕರಾಗಿರುವಂಥ SN ನಾರಾಯಣ ಸ್ವಾಮಿಯವರು ಇವ್ರ ವಿರುದ್ಧ ಹಲವಾರು ಕೋಟ್ಯಾಂತರ ರೂಪಾಯಿ ಹಗರಣಗಳ ಆರೋಪ ಮಾಡಿದ್ರು. ಆದರೆ ಇಂದು ಅವ್ರ ಜೊತೆಯಲ್ಲಿ ನಂಜೇಗೌಡರು ರಾಜಿ ಮಾಡಿಕೊಂಡು, ಏನಕ್ಕೆ ರಾಜಿ ಮಾಡ್ಕೊಂಡಿದ್ದಾರೋ ಈ ಅನೇಕ ಸಂಬಂಧ ಬಗ್ಗೆ ನಮಗೆ ಗೊತ್ತಿಲ್ಲ. ಅವರು ಒಟ್ಟಿಗೆ ಇರೋದು ನಮಗೂ ಸಂತೋಷಕರವಾದಂಥ ವಿಚಾರನೇ. DCC ಬ್ಯಾಂಕಲ್ಲಿ ನಡೀತಾ ಇರುವಂಥ ಹಗರಣಗಳಲ್ಲಿ ಇದಕ್ಕೆ ತನಿಖೆ ಮಾಡ್ತಿದ್ದಾರೆ. ಅದ್ರ ಪಾಡಿಗೆ ಅದು ತನಿಖೆ ಆಗುತ್ತೆ, ಸಂತೋಷ. ಮತ್ತು ಹೊಸದಾಗಿ ಅಧ್ಯಕ್ಷ ನೇಮಕ ಮಾಡ್ತೀರಿ ಅಂತಂದ್ಬಿಟ್ಟು ಹೇಳಿದ್ದಾರೆ. DCC ಬ್ಯಾಂಕ್ಗೆ ಯಾರೇ ಆಗಿರಲಿ ನಮ್ಗೆ ಸಂತೋಷಕರನೇ. ಆದರೆ ನಂಜೇಗೌಡರು ಈ SN ನಾರಾಯಣ ಸ್ವಾಮಿ ಅವರು ಮಾಡಿರೋ ಆರೋಪಗಳಿಗೆ ಅವರು ಉತ್ತರ ಕೊಡಬೇಕು. ಇವರು ನಂಜೇಗೌಡರು ಶುದ್ಧ ಅಸ್ತರು, ಅವ್ರು ಸತ್ಯಹರಿಶ್ಚಂದ್ರು, ಅವ್ರು ಏನು ಯಾವುದೇ ಹಗರಣದಲ್ಲಿ ಇದಾಗಿಲ್ಲ, ಪಾಲ್ಗೊಂಡಿಲ್ಲ, ಯಾವುದಕ್ಕೆ ಕೈ ಹಾಕಿಲ್ಲ ಅಂತಂದ್ಬಿಟ್ಟು SN ನಾರಾಯಣ ಸ್ವಾಮಿಯವರು ಹೇಳಿದ್ರೆ ನಾವು ನಂಬ್ತೀರಿ. ಅಲ್ಲಿವರೆಗೂ ನಂಜೇಗೌಡರಿಗೆ ಈ DCC ಬ್ಯಾಂಕ್ನಲ್ಲಿ ನಡೆದಿರುವಂಥ ಆರೋಪಗಳಿಗೆ ಏನೋ ಒಂದು ಹೇಳ್ತಿದ್ದಾರೆ, ಆರೋಪಗಳಿಗೆ ಮಾತನಾಡೋದಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ಇವರು ಯಾರು SN ನಾರಾಯಣ ಸ್ವಾಮಿಯವರು ಆದಿಯಾಗಿ ಮಂಜುನಾಥ ಗೌಡರು, ಸಾಮಾಜಿಕ ಹೋರಾಟಗಾರರಾದಂಥ ಯಾರು ಗೂಳಿಗಾನಹಳ್ಳಿ ನಾಗರಾಜು, ವೆಂಕಟಾಚಲರವರು ಸುಮಾರು ಜನ ಆರೋಪಗಳು ಮಾಡಿದ್ದಾರೆ. ನೇಮಕಾತಿಯಲ್ಲಿ ಹಗರಣ ಆಗಿದೆ, ಲಂಚ ಸ್ವೀಕಾರ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದು ಸತ್ಯವಾಗಿದೆ. ಮತ್ತು ಅವರು ತನ್ನ ಸ್ವಂತ ಕಾರಿಗೆ KMFನ ಹಣ ಬಳಸ್ಕೊಂಡು ಪೆಟ್ರೋಲ್ ಡೀಸೆಲ್ಗಳು ಹಾಕ್ಸ್ಕೊಂಡಿದ್ದಾರೆ. ಅದರ ದಾಖಲೆ ಸಹ ನಾವು ಬೇಕಂತಂದರೆ ತನಿಖೆ ಸಂದರ್ಭದಲ್ಲಿ ಏನಕ್ಕೆ ಕರೆದುಕೊಂಡು ನಾವು ಬಂದು ಅದನ್ನು ತೋರಿಸ್ತೀರಿ, ಆ ದಾಖಲೆಗಳ ಸಮೇತ ಕೊಡ್ತೀನಿ. 512 ಕೋಟಿ ಹಗರಣ ಆರೋಪ ಮಾಡ್ತಾರೆ. ಯಾರು? ಗೂಳಿಗಾನಹಳ್ಳಿ ನಾಗರಾಜು ಮತ್ತು ವೆಂಕಟಾಚಲರವರು. ಏನೋ ಕೆಲಸಕ್ಕಾಗಿ ಒಬ್ಬ ಅಭ್ಯರ್ಥಿ ಹತ್ರ 20-30 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ಮತ್ತು ಪರೀಕ್ಷೆ ನಡೆಸಿದ ಅಭ್ಯರ್ಥಿಗಳು OMR ಪ್ರತಿ ಅದಲು ಬದಲು ಮಾಡಿದ್ದಾರೆ. ಆಯ್ಕೆ ಪ್ರಕ್ರಿಯೆಗೆ ಹಿಂದುಳಿದವರ ಅಧಿಕಾರಿಗಳನ್ನ ಯಾರನ್ನೂ ಆಹ್ವಾನಿಸಿದಿರೇ ಆಯ್ಕೆ ಪ್ರಕ್ರಿಯೆ ಮುಗಿಸಿದ್ದಾರೆ. ಹೊರ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಆ ಜಿಲ್ಲಾಧಿಕಾರಿಗಳು ಸಿಂಧುತ್ವ ಪತ್ರ ಕೊಡಬೇಕು, ಆ ಪತ್ರ ನೀಡದಿದ್ರೂ ಸಹ ಅವ್ರನ್ನ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಮತ್ತು ಐಸ್ಕ್ರೀಮ್ ಘಟಕದಲ್ಲಿ ಅದು ಪೂರ್ಣ ಆಗದಿರೋನೇ ಅದ್ರ ಸಲಕರಣೆಗಳು ಕೊಂಡ್ಕೊಳ್ಳೋದಕ್ಕೆ 9 ಕೋಟಿ ರೂಪಾಯಿಯಷ್ಟು ಹಣನ ಮಂಜೂರು ಮಾಡಿದ್ದಾರೆ.